ಬ್ರೇಕ್ನ ನಂತರ ಸುವರ್ಣ ನ್ಯೂಸ್ಗೆ ಮತ್ತೆ ಸ್ವಾಗತ. ಸಾಲ ಮನ್ನಾ ಗೋಲ್ಮಾಲ್ನಲ್ಲಿ ಭಾಗಿಯಾಗಿದ್ದ ಅಧಿಕಾರಿಗೆ ಸರ್ಕಾರ ಸರಿಯಾದ ಗುನ್ನ ನೀಡಿದೆ. ಅಧಿಕಾರಿ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ಹೂಡಲು ಸಮಾಜ ಕಲ್ಯಾಣ ಇಲಾಖೆ ಸಚಿವರು ಆದೇಶ ಹೊರಡಿಸಿದ್ದಾರೆ. ಇದು ಸುವರ್ಣ ನ್ಯೂಸ್ನ ಕವರ್ ಸ್ಟೋರಿ ಇಂಪ್ಯಾಕ್ಟ್. ಆದೇಶದ ಕಾಪಿ ಇಲ್ಲಿರಬೇಕು ಅಂತ ಹೇಳಿದ್ದೆ. ಬೆಳಗ್ಗೆ ಆ ಅಧಿಕಾರಿ ಸಂಬಂಧಪಟ್ಟ ನಿಗಮದ ವ್ಯವಸ್ಥಾಪಕ ನಿರ್ದೇಶಕರು ಆ ಜಿಲ್ಲಾ ವ್ಯವಸ್ಥಾಪಕ ವೇಣುಗೋಪಾಲರನ್ನ ಸಸ್ಪೆಂಡ್ ಮಾಡಿದ ಕಾಪಿ ಇಲ್ಲಿದೆ, ಅದನ್ನು ಕೂಡ ನಿಮಗೆ ಕೊಡ್ತೀವಿ. ಈ ರೀತಿ ಮಾಡಬಾರ್ದು, ಮಾಡಿದ್ದು ತಪ್ಪಾಗಿದೆ ಅವನಿಂದ, ಅದರಿಂದ ಅವನ ಶಿಕ್ಷೆನ ಅನುಭವಿಸ್ತಾನೆ. ಇದು ನೂತನ ಸರ್ಕಾರ ಭ್ರಷ್ಟರ ವಿರುದ್ಧ ಕೈಗೊಂಡ ಚೊಚ್ಚಲ ಕ್ರಮ. ಸಾಲ ಮನ್ನಾ ಯೋಜನೆಯಲ್ಲಿ ಗೋಲ್ಮಾಲ್ ಮಾಡಿದ ದೇವರಾಜ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮದ ವ್ಯವಸ್ಥಾಪಕ ವೇಣುಗೋಪಾಲ್ ಅವರನ್ನು ಸಮಾಜ ಕಲ್ಯಾಣ ಸಚಿವ ಆಂಜನೇಯ ಅಮಾನತು ಮಾಡಿ ಆದೇಶ ಹೊರಡಿಸಿದ್ರು. ಇದು ಕವರ್ ಸ್ಟೋರಿ ಇಂಪ್ಯಾಕ್ಟ್. ನೂತನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತನ್ನ ಚೊಚ್ಚಲ ಘೋಷಣೆಯಲ್ಲೇ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಹಿಂದುಳಿದ ಹಾಗೂ ಅಲ್ಪಸಂಖ್ಯಾತರ ನಿಗಮಗಳಿಂದ ಸಾಲ ಪಡೆದವರ ಸಾಲ ಮನ್ನಾ ಮಾಡಿದ್ರು. ಇದನ್ನೇ ಬಂಡವಾಳ ಮಾಡಿಕೊಂಡ ನಿಗಮದ ಭ್ರಷ್ಟ ಅಧಿಕಾರಿಗಳು ಹಾಗೂ ಏಜೆಂಟರು ಮನ್ನಾದ ಹೆಸರಲ್ಲಿ ಬಡ ಸಾಲಗಾರನಿಂದ ಸಾವಿರಾರು ರೂಪಾಯಿ ವಸೂಲಿ ಮಾಡುತ್ತಿದ್ರು. ಯಾಕೆಂದರೆ ವ್ಯವಸ್ಥೆ ಹೆಂಗಿದೆ ಅಂತ ನಿಮಗೆ ಗೊತ್ತು ಸರ್. ನನ್ನ ಈ ಕೈ ನಂಬಲ್ಲ, ಈ ಕೈ ನಂಬಲ್ಲ. ಅದಕ್ಕೋಸ್ಕರ ನಾನು ನಿಮ್ಮ ಮೇಲೆ ಹುಡುಗರಿದ್ದೀರ ನಂಬ್ತೀನಪ್ಪ. ಓಕೆ ಸರ್, ಗೊತ್ತಲ್ಲ, ನಂಬಿಕೆಯಿಂದ ಬಂದಿಲ್ಲ ಸರ್. ಮೂರು ಸುಮ್ಮನೆ 6 ಜನ ಅಂತಲ್ವಾ? ಪ್ರಚಾರ ಮಾಡಕ್ಕೆ ಹೋಗಬೇಡಿ. ಸುವರ್ಣ ನ್ಯೂಸ್ನ ಕವರ್ ಸ್ಟೋರಿ ತಂಡ ದೇವರಾಜ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮದ ವ್ಯವಸ್ಥಾಪಕ ವೇಣುಗೋಪಾಲ್ ಹಾಗೂ ಕೆಲ ಏಜೆಂಟರ ವಸೂಲಿ ದಂಧೆಯ ವಿರುದ್ಧ ರಹಸ್ಯ ಕಾರ್ಯಾಚರಣೆ ನಡೆಸಿ ಹಗರಣ ಬಯಲಿಗೆಳೆದಿತ್ತು. ಈ ಬಗ್ಗೆ ನಿನ್ನೆ ರಾತ್ರಿ 8:30ಕ್ಕೆ ಕವರ್ ಸ್ಟೋರಿಯಲ್ಲಿ ವಿಸ್ತೃತ ವರದಿ ಪ್ರಸಾರ ಮಾಡಿತ್ತು. ವರದಿಗೆ ತಕ್ಷಣ ಸ್ಪಂದಿಸಿದ ಸಚಿವರು ಭ್ರಷ್ಟರ ವಿರುದ್ಧ ಕ್ರಮ ಕೈಗೊಂಡು ವಸೂಲಿಗಾರರಿಗೆ ಎಚ್ಚರಿಕೆ ನೀಡಿದರು. ಈ ಬಗ್ಗೆ ವ್ಯಾಪಕವಾಗಿ ಪ್ರಚಾರ ಮಾಡ್ತಕ್ಕಂಥದ್ದು, ಆಮೇಲೆ ಅಧಿಕಾರಿಗಳು ಆ ರೀತಿ ಮಾಡ್ತಿದಾರೋ ಇಲ್ಲ ಅನ್ನೋದನ್ನು ಒಂದು ಕಣ್ಣುಗಾವಲು ಮಾಡ್ತಕ್ಕಂಥ ಕೆಲಸನೂ ಕೂಡ ಮಾಡಬೇಕಾಗಿದೆ. ಸಚಿವರ ಈ ಕ್ರಮದಿಂದ ರಾಜ್ಯಾದ್ಯಂತ ಬಡ ಸಾಲಗಾರರನ್ನು ಲೂಟಿ ಮಾಡುತ್ತಿದ್ದ ನೂರಾರು ಏಜೆಂಟರು ಹಾಗೂ ಸಂಘ ಸಂಸ್ಥೆಗಳಿಗೆ ಬಿಸಿ ಮುಟ್ಟಿದೆ. ಧರಣೀಶ್ ಜೊತೆ ವಿಜಯಲಕ್ಷ್ಮಿ ಶಿಬರೂರು, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ರಾಜ್ಯ ಸರ್ಕಾರ 2ನೇ ಹಂತದ ಸಚಿವ ಸಂಪುಟ ವಿಸ್ತರಣೆ ಮಾಡಿದೆ. ಆದರೆ ಇಲ್ಲಿ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದು ಒಬ್ಬರೇ. ಸದ್ಯಕ್ಕೆ ಇಷ್ಟೇ ವಿಸ್ತರಣೆ ಅಂತ ಸಿಎಂ ಅವರೇ ಸ್ಪಷ್ಟಪಡಿಸಿದ್ದು ಕಾಂಗ್ರೆಸ್ನಲ್ಲಿ ಮತ್ತೆ ಅಸಮಾಧಾನ ಭುಗಿಲೇಳಲು ಕಾರಣವಾಗಿದೆ. ನೂತನ ಸಚಿವರಾಗಿ ಎಸ್ಆರ್ ಪಾಟೀಲ್ ಪ್ರಮಾಣ. ಸದ್ಯಕ್ಕೆ ಸಂಪುಟ ವಿಸ್ತರಣೆ ಮಾಡದಿರಲು ತೀರ್ಮಾನ. ಮತ್ತೆ ಭುಗಿಲೇಳುತ್ತಾ ಕೈ ನಾಯಕರ ಅಸಮಾಧಾನ. ವಿಧಾನ ಪರಿಷತ್ ಸದಸ್ಯ ಎಸ್ಆರ್ ಪಾಟೀಲ್ರ ಕನಸು ನನಸಾಗಿದೆ. ಸಿದ್ದರಾಮಯ್ಯ ಸಂಪುಟದ ಸಚಿವರಾಗಿ ಇವತ್ತು ಪ್ರಮಾಣ ವಚನ ಸ್ವೀಕರಿಸಿದರು. ರಾಜಭವನದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ನಡೆದ ಸರಳ ಸಮಾರಂಭದಲ್ಲಿ ಪಾಟೀಲ್ಗೆ ರಾಜ್ಯಪಾಲರು ಪ್ರತಿಜ್ಞಾವಿಧಿ ಬೋಧಿಸಿದರು. ಸಿಎಂ ಸಿದ್ದರಾಮಯ್ಯ, ಮಾಜಿ ಸಿಎಂ ಸದಾನಂದಗೌಡ ಸೇರಿ ಹಲವು ನಾಯಕರು ಪಾಲ್ಗೊಂಡಿದ್ದರು. ಇದೇ ವೇಳೆ ಇನ್ನಷ್ಟು ಪರಿಷತ್ ಸದಸ್ಯರಿಗೆ ಸಂಪುಟದಲ್ಲಿ ಸ್ಥಾನ ನೀಡಬೇಕೆಂದು ಸಿಎಂಗೆ ಮನವಿ ಮಾಡುವುದಾಗಿ ಎಸ್ಆರ್ ಪಾಟೀಲ್ ಹೇಳಿದರು. ಅಲ್ಲದೆ ನನಗೆ ಯಾವುದೇ ಖಾತೆ ಕೊಟ್ಟರೂ ಪ್ರಾಮಾಣಿಕವಾಗಿ ಕೆಲಸ ಮಾಡುವುದಾಗಿ ಭರವಸೆ ನೀಡಿದರು. ನಾನು ಇಂಥ ಖಾತೆಯನ್ನು ಕೊಡಿ ಅಂತ ನಾನು ಕೇಳಿಲ್ಲ ಮುಖ್ಯಮಂತ್ರಿಗಳಿಗೆ. ಮುಖ್ಯಮಂತ್ರಿಗಳು ಯಾವ ಖಾತೆ ನೀಡ್ತಾರೆ ಆ ಖಾತೆಯನ್ನು ಅತ್ಯಂತ ನಿಷ್ಠೆಯಿಂದ, ಬದ್ಧತೆಯಿಂದ ಆ ಖಾತೆಯಲ್ಲಿ ನಾನು ಕೆಲಸ ನಿರ್ವಹಿಸ್ತೇನೆ. ಆದರೆ ಸದ್ಯಕ್ಕೆ ಸಚಿವ ಸಂಪುಟ ವಿಸ್ತರಣೆ ಇಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಈಗ ಆಗಿರೋದು ಒಂದು ಕೌನ್ಸಿಲ್ನವರಿಗೆ ಒಬ್ಬರಿಗೆ ಕೊಡಬೇಕು. ಯಾಕಂದರೆ ಕೌನ್ಸಿಲ್ನಲ್ಲಿ ಸಭಾನಾಯಕರಾಗಬೇಕಾದ್ರೆ ಕೌನ್ಸಿಲ್ನಿಂದ ಒಬ್ಬರು ಆಗಲೇಬೇಕು ಅಂತಕ್ಕಂಥದ್ದು ರೂಲ್ಸ್ ಇರೋದ್ರಿಂದ ಅದನ್ನು ಮಾಡಿದ್ದೀವಿ. ಮುಂದಿನ ವಿಸ್ತರಣೆ ಆಮೇಲೆ ಹೇಳ್ತೀವಿ, ಯಾವಾಗ ಮಾಡ್ತೀವಿ ಅನ್ನೋದನ್ನು ಹೇಳ್ತೀನಿ. ಆಮೇಲೆ ಅಫ್ಜಲ್ಪುರ ಶಾಸಕ ಮಾಲಿಕಯ್ಯ ಗುತ್ತೇದಾರ್ ವಿಧಾನಸಭೆ ಹಂಗಾಮಿ ಸ್ಪೀಕರ್ ಆಗಿ ನೇಮಕಗೊಂಡಿದ್ದಾರೆ.
ಮೇ 29ರಂದು ಹಂಗಾಮಿ ಸ್ಪೀಕರ್ ಆಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಒಟ್ಟಾರೆ ಮೇಲ್ಮನೆ ಸದಸ್ಯರಿಗೆ ಸಂಪುಟದಲ್ಲಿ ಸ್ಥಾನ ನೀಡಬೇಕೆಂಬ ಒತ್ತಡಕ್ಕೆ ಮಣಿದ ಹೈಕಮಾಂಡ್ ಎಸ್ಆರ್ ಪಾಟೀಲ್ಗೆ ಸಚಿವ ಸ್ಥಾನ ನೀಡಿ ಅಸಮಾಧಾನ ನಿವಾರಿಸಿದೆ. ಆದರೆ ಸಚಿವರಾಗಬೇಕೆಂಬ ಬೆಟ್ಟದಷ್ಟು ಕನಸು ಹೊತ್ತಿರೋರು ಕೈಪಾಳ್ಯದಲ್ಲಿ ಸಾಕಷ್ಟು ನಾಯಕರಿದ್ದಾರೆ. ಅವರೆಲ್ಲರನ್ನ ಹೈಕಮಾಂಡ್ ಯಾವ ರೀತಿ ಸಮಾಧಾನ ಪಡಿಸುತ್ತೋ ಕಾದು ನೋಡಬೇಕು. ಬೆಂಗಳೂರಿನಿಂದ ಅರವಿಂದ್ ಬಿರಾದರ್ ಜೊತೆ ಮಧುಸೂದನ್, ಸುವರ್ಣ ನ್ಯೂಸ್. ರೈತರ ಮೇಲಿನ ಮೊಕದ್ದಮೆ ವಾಪಸ್ ಪಡೆಯಲು ಚಿಂತನೆ ನಡೆಸಿರುವುದಾಗಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ನಡೆದ ಕಬ್ಬು ಬೆಳೆಗಾರರ ರಾಷ್ಟ್ರೀಯ ಸಮಾವೇಶ ಉದ್ಘಾಟಿಸಿದ ಅವರು ವಿವಿಧ ಜಿಲ್ಲೆಗಳಲ್ಲಿ ರೈತರ ಮೇಲಿರುವ ಮೊಕದ್ದಮೆ ವಾಪಸ್ ಪಡೆಯುವ ಬಗ್ಗೆ ಶೀಘ್ರ ನಿರ್ಧಾರ ಕೈಗೊಳ್ಳುವುದಾಗಿ ತಿಳಿಸಿದರು. ಕಬ್ಬು ಬೆಳೆಗೆ ವೈಜ್ಞಾನಿಕ ಬೆಲೆ ನಿಗದಿಗೆ ಕ್ರಮ ಕೈಗೊಳ್ಳುವುದಾಗಿಯೂ ಹೇಳಿದರು. ಕಬ್ಬು ಬೆಳೆಗಾರರ ಸಂಘದ ಅಧ್ಯಕ್ಷ ಕುರುಬೂರು ಶಾಂತಕುಮಾರ್ ರೈತರು ಎದುರಿಸ್ತಾ ಇರೋ ಸಮಸ್ಯೆಗಳನ್ನು ಸಿಎಂಗೆ ಮನವರಿಕೆ ಮಾಡಿಕೊಟ್ರು. ಕೇಂದ್ರ ಕೃಷಿ ಖಾತೆ ರಾಜ್ಯ ಸಚಿವ ತಾರಿಕ್ ಅನ್ವರ್, ಸಚಿವ ಕೃಷ್ಣ ಬೈರೇಗೌಡ ಉಪಸ್ಥಿತರಿದ್ದರು. ನಿಮ್ಮ ಜೊತೆ ಮಾತಾಡಿ, ಶುಗರ್ ಫ್ಯಾಕ್ಟರಿ ಪ್ರತಿನಿಧಿಗಳ ಜೊತೆ ಮಾತಾಡಿ, ಅವುಗಳನ್ನೆಲ್ಲ ಬಗೆಹರಿಸಲಿಕ್ಕೆ ಪ್ರಾಮಾಣಿಕವಾದಂಥ ಪ್ರಯತ್ನ ಮಾಡ್ತೇವೆ ನಮ್ಮ ಸರ್ಕಾರ. ಈ ರೈತರ ಮೇಲೆ ರೈತರಿಗೋಸ್ಕರ ಹೋರಾಟ ಮಾಡಿ ಅವ್ರ ಮೇಲೆ ಮೊಕದ್ದಮೆಗಳನ್ನ ಹಾಕಿದ್ರೆ ಅಂತ ಮೊಕದ್ದಮೆಗಳನ್ನ ಹಿಂಪಡೆಯಲಿಕ್ಕೆ ಸರ್ಕಾರ ಪರಿಶೀಲನೆ ಮಾಡ್ತದೆ ಅಂತಕ್ಕಂಥ ಮಾತುಗಳನ್ನು ಕೂಡ ಅಗದ ಮದ್ಯ ತಯಾರಿಸೋ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಪ್ರಸ್ತಾಪ ಮಾಡಿರುವುದು ಭಾರಿ ಸದ್ದು ಮಾಡ್ತಾ ಇದೆ. ಇದರ ವಿರುದ್ಧ ಎಚ್.ಡಿ. ಕುಮಾರಸ್ವಾಮಿ ಸಿದ್ದರಾಮಯ್ಯ ವಿರುದ್ಧ ಗಂಭೀರ ಆರೋಪ ಮಾಡಿದ್ರು. ಇದಕ್ಕೆ ಸಿದ್ದರಾಮಯ್ಯ ಸರಿಯಾಗಿಯೇ ಟಾಂಗ್ ಕೊಟ್ಟಿದ್ದಾರೆ. ಈ ಸಾರಾಯಿಯನ್ನು ಕುಡಿಸಲಿಕ್ಕೆ ಮತ್ತೇನು ಹೊರಟಿದ್ದಾರೆ ಇವರು ಮುಖ್ಯಮಂತ್ರಿಯಾಗಿ? ಅದಕ್ಕೆ ಕಾರಣ ಈ ಚುನಾವಣೆಯಲ್ಲಿ ಕೆಲವು ಮದ್ಯದ ದೊರೆಗಳು ನೂರಾರು ಕೋಟಿ ರೂಪಾಯಿಗಳ ಹಣವನ್ನ ಈ ಒಂದು ಚುನಾವಣೆಗೆ ಅವರಿಗೆ ವೆಚ್ಚ ಮಾಡಿದ್ದಾರೆ. ಅವರ ಋಣ ತೀರಿಸಬೇಕು. ಈಗ ಅವರು ಹಿಡ್ಕೊಂಡು ಕೂತಿದ್ದಾರೆ. ಸಾರಾಯಿಯನ್ನು ಮತ್ತೆ ಈ ನಾಡಿನಲ್ಲಿ ತರ್ತಕ್ಕಂಥದ್ದಕ್ಕೆ ಆದೇಶ ಮಾಡಿ ಅಂತ ಹೇಳಿ ನಾನೇನು ಹೇಳಿದ್ದೆ ಅಂದ್ರೆ, ಸಾರಾಯಿ ನಿಲ್ಲಿಸಿದಂಥ ಸಂದರ್ಭದಲ್ಲಿ ಒಂದು ಚೀಪ್ ಲಿಕ್ಕರ್ ಮಾಡ್ಲಿಕ್ಕೆ ಅವಕಾಶ ಇದೆಯಾ ಅಂತ ನೋಡಬೇಕು ಅಂತ ಒಂದು ಪ್ರಸ್ತಾವ ಇತ್ತು. ಅದನ್ನು ಪರಿಶೀಲನೆ ಮಾಡ್ತೀವಿ ಅಂತ ಹೇಳಿದ್ನ ಹೊರತು ಚೀಪ್ ಲಿಕ್ಕರ್ ಮಾಡೇ ಬಿಟ್ಟೆ ಅಂತ ಎಲ್ಲಿ ಹೇಳಿದ್ದೆ ನಾನು? ಕುಮಾರಸ್ವಾಮಿ ಮತ್ತೆ ದೇವೇಗೌಡರು ಮನೆಯವರು ಸುಳ್ಳು ಹೇಳೋದ್ರಲ್ಲಿ ನಿಸ್ಸೀಮರು. ಅದರಿಂದ ಅವ್ರ ಸುಳ್ಳುಗಳಿಗೆ ಮೂರ್ಖಾಸಿನ ಕಿಮ್ಮತ್ತು ಇಲ್ಲ ಅಂತ. ಉಡುಪಿಯ ಶ್ರೀಕೃಷ್ಣ ಹಾಗೂ ಗೋಕರ್ಣದ ದೇಗುಲವನ್ನು ಸರ್ಕಾರದ ವಶಕ್ಕೆ ಪಡೆಯುವ ಚಿಂತನೆಗೆ ಭಾರಿ ವಿರೋಧ ವ್ಯಕ್ತವಾಗಿದೆ. ಮಾಜಿ ಸಿಎಂ ಯಡಿಯೂರಪ್ಪ, ಶ್ರೀರಾಮ ಸೇನೆಯ ಮುತಾಲಿಕ್ ಹಾಗೂ ಸಾಹಿತಿ ಹಿರೇಮಗಳೂರು ಕಣ್ಣನ್ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಹಾಗೇನಾದರೂ ನೀವು ಸರ್ಕಾರಕ್ಕೆ ತಗೊಳ್ಳೋದು ಎಲ್ಲ ಮಠಗಳು ತಗೊಳ್ಳಿ, ಎಲ್ಲ ಮಠಗಳನ್ನು ಹಾಗೆ ತಗೊಂಡು ಸ್ವಾಧೀನ ತಗೊಂಡು ಹಾಗಾದ್ರೆ ಸರ್ಕಾರದಿಂದನೇ ಎಲ್ಲವನ್ನು ನಡೆಸಲಿ. ಆದರೆ ಸರ್ಕಾರದ ಆಡಳಿತದಲ್ಲಿ ಇರುವಂಥ ಸುಮಾರು 3600 ದೇವಸ್ಥಾನಗಳ ಅಲ್ಲಿ ವ್ಯವಸ್ಥೆನೇ ಸರಿ ಇಲ್ಲ, ಅವ್ಯವಸ್ಥೆ ಇದೆ. ಮುಜರಾಯಿ ಇಲಾಖೆಯಲ್ಲಿ ಇರುವಂಥ ದೇವಸ್ಥಾನಗಳನ್ನು ಲಕ್ಷ್ಯ ಕೊಟ್ಟರೆ ಸಾಕಷ್ಟು ರೀತಿಯ ಅಲ್ಲಿ ಅನುಕೂಲ ಆಗುತ್ತೆ. ಲಕ್ಷಾಂತರ ಜನ ಅಲ್ಲ, ಕೋಟ್ಯಾಂತರ ಜನ ಭಕ್ತಾದಿಗಳು ಇದಕ್ಕೆಲ್ಲಕ್ಕೂ ಅವರದೇ ಆದಂಥ ಒಂದು ಚಿಂತನೆಯಲ್ಲಿದ್ದಾರೆ. ಇಂಥ ಸಂದರ್ಭದಲ್ಲಿ ಈ ರೀತಿ ಪ್ರಸ್ತಾಪ ಮಾಡಿ ಗೊಂದಲ ಉಂಟು ಮಾಡೋ ಪ್ರಯತ್ನ ಸಿದ್ದರಾಮಯ್ಯನವರು ಮಾಡಬಾರ್ದು. ಆ ರೀತಿ ಮಾಡೋಕ್ಕೆ ಹೊರಟಿರುವಂಥ ಚಿಂತನೆಯನ್ನು ಕೈ ಬಿಡಬೇಕು ಅಂತ ವಿನಂತಿ. ಗೋಹತ್ಯೆ ನಿಷೇಧೆಯ ಬಗ್ಗೆಯಾಗಲಿ, ಮಠಗಳಿಗೆ ಅನುದಾನ ನಿಲ್ಲಿಸುತ್ತೇನೆ ಅನ್ನೋದ್ರ ಬಗ್ಗೆಯಾಗಲಿ, ಅಥವಾ ಕೆಲವೇ ದೇವಾಲಯಗಳನ್ನು ನಾವು ಸರ್ಕಾರಕ್ಕೆ ಸೇರಿಸಿಕೊಳ್ಳುತ್ತೇವೆ ಎನ್ನುವುದಾಗಲಿ, ಇವೆಲ್ಲವೂ ಕೂಡ ಸಮಾಜದ ಸ್ವಾಸ್ಥ್ಯತೆಯನ್ನು ಉಳಿಸಬಲ್ಲದೆ ಅಥವಾ ಅಳಿಸಬಲ್ಲದೆ ಅಥವಾ ಕೆಡಿಸಬಲ್ಲದೆ ಅನ್ನುವ ವಿವೇಚನೆ ಕೊಡುವ ಮುಂಚೆ ಯೋಚಿಸಬೇಕು. ಅವರೆಲ್ಲ ತಮ್ಮ ತಮ್ಮ ಅಂಗಡಿಗಳಿಗೆ ಬೀಗ ಜಡಿದು ರಾತ್ರಿ ಮನೆಗೆ ತೆರಳಿದ್ರು. ಎಂದಿನಂತೆ ಬೆಳಗ್ಗೆ ಬಂದು ಅಂಗಡಿ ಬೀಗ ತೆರೆಯಲು ಬಂದಾಗ ಶಾಕ್ ಆಗಿತ್ತು. ಯಾಕಂದ್ರೆ ಅಲ್ಲಿ ಕಳ್ಳರು ತಮ್ಮ ಕೈ ಚಳಕ ತೋರಿಸಿ ಬಿಟ್ಟಿದ್ರು. ಇಲ್ಲಿ ನೋಡಿ, ನಿಧಾನವಾಗಿ ಕ್ಯಾಶ್ ಕೌಂಟರ್ ಬಳಿ ಈತ ಜಮಾಯಿಸ್ತಾನೆ. ಕೌಂಟರ್ನಲ್ಲಿದ್ದ ನೋಟುಗಳನ್ನು ಹೇಗೆ ತೆಗೆದುಕೊಂಡು ಜೇಬಿಗಿಳಿಸ್ತಾನೆ ನೋಡಿ.
ಒಂದಿಷ್ಟು ಅಂಜಿಕೆ ಅಳುಕಿಲ್ಲದೆ ಹಣ ಎಗರಿಸ್ತಿರೋ ಈತನೇನೋ ಅಂಗಡಿ ಮಾಲೀಕ ಅಂದ್ಕೊಂಡ್ರಾ? ಇಲ್ಲ, ಶೆಟ್ಟರ್ ಮುರಿದು ಒಳನುಗ್ಗಿದ ಖದೀಮನಿವನು. ಬೆಂಗಳೂರಿನ ಪಾಪರೆಡ್ಡಿಪಾಳ್ಯದಲ್ಲಿರೋ ಮಧುಲೋಕ ಬಾರ್ ಅಂಡ್ ರೆಸ್ಟೋರೆಂಟ್ಗೆ ಬೆಳಗ್ಗೆ 3:30ಕ್ಕೆ ಕಳ್ಳರು ನುಗ್ಗಿದ್ದಾರೆ. ಅಲ್ಲಿದ್ದ 1,17,000 ಹಣ ದೋಚಿ ಪರಾರಿಯಾಗಿದ್ದಾರೆ. ಈ ಖತರ್ನಾಕ್ ಆಸಾಮಿಗಳ ಕೈಚಳಕ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಅಷ್ಟೇ ಅಲ್ಲ, ಬಾರ್ ಪಕ್ಕದಲ್ಲೇ ಇದ್ದ ಮಂಜುನಾಥ್ ಮೆಡಿಕಲ್ಸ್ ಹಾಗೂ ಅದೇ ರಸ್ತೆಯಲ್ಲಿನ ದೀಪಾ ಕಾಂಪ್ಲೆಕ್ಸ್ನಲ್ಲಿರೋ ದೊರೆ ಪ್ರಾವಿಷನ್ ಸ್ಟೋರ್ಸ್ನಲ್ಲೂ ಬೀಗ ಮುರಿದು ಕಳ್ಳತನಕ್ಕೆ ಯತ್ನಿಸಿದ್ದಾರೆ. ರಾತ್ರಿಯೆಲ್ಲ ಹಾಯಾಗಿ ಮಲಗಿ ಬೆಳಗ್ಗೆ ಅಂಗಡಿ ಬಾಗಿಲು ತೆರೆಯಲು ಬಂದಾಗಲೇ ಮಾಲೀಕರಿಗೆ ಶಾಕ್ ಆಗಿತ್ತು. ಬೆಳಗ್ಗೆ ಬಂದು ನೋಡೋಷ್ಟರಲ್ಲಿ ಬೀಗ ಎಲ್ಲ ಹೊಡೆದಾಕಿದ್ರು. ಹೊಡೆದಾಕ್ಬಿಟ್ಟು ಬೇರೆ ಏನು ಎತ್ಕೊಂಡಿಲ್ಲ, ರೋಲಿಂಗ್ ಸೆಟ್ ಎತ್ತಕ್ಕಾಗಿಲ್ಲ, ಹಂಗೇ ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ರು. ಇಲ್ಲೇ ಮನೆ, ಇಲ್ಲೇ KK ಲೇಔಟಲ್ಲೇ ಮನೆ. ಹಿಂಗೆ ಬೆಳಗ್ಗೆ ಬಂದು 6 ಗಂಟೆಯಲ್ಲಿ ಬಾಗಿಲು ಓಪನ್ ಮಾಡಿದಾಗ ಹೊಡೆದಾಕಿದ್ರು. 3 ಕಡೆಯೂ ಒಂದೇ ತಂಡ ಈ ಕೃತ್ಯ ಎಸಗಿರಬೇಕೆಂಬ ಶಂಕೆ ವ್ಯಕ್ತವಾಗಿದೆ. ಜ್ಞಾನಭಾರತಿ ಠಾಣೆ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಕಳ್ಳರ ಪತ್ತೆಗೆ ಜಾಲ ಬೀಸಿದ್ದಾರೆ. ಬೆಂಗಳೂರಿನಿಂದ ಕ್ಯಾಮರಾಮನ್ ಸಚಿನ್ ಜೊತೆ ನಾಗೇಂದ್ರ ಬಾಬು, ಸುವರ್ಣ ನ್ಯೂಸ್. ಈಗ ಒಂದು ಬ್ರೇಕ್ನ ನಂತರ ಸುವರ್ಣ ನ್ಯೂಸ್ ಮತ್ತೆ ಮುಂದುವರಿಯುತ್ತೆ.